ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಸಂಡೇ ಸ್ಪೆಷಲ್ ಮೇಕಿಂಗ್ ಆಫ್ ದ ಸಾಂಗ್ಸ್ ನೋಡ್ತಾ ಇದ್ದೀರಾ. ಸ್ಮಿತಾ ನಿಮ್ಮ ಜೊತೆಗಿದ್ದೀನಿ. ಈಗ ನಾನು ಮುದ್ದು ಮನಸ್ಸೆ ಚಿತ್ರದ ಹಾಡಿನ ಮೇಕಿಂಗ್ ಅನ್ನು ತೋರಿಸ್ತಾ ಇದ್ವಿ. ಇನ್ಫ್ಯಾಕ್ಟ್ ಮುದ್ದು ಮನಸ್ಸೆ ಸಿನಿಮಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಿಲೀಸ್ ಆಯಿತು. ಹಾಗೆ ಈ ಒಂದು ಚಿತ್ರಕ್ಕೆ ಒಳ್ಳೆ ರೇಟಿಂಗ್ ಬಂದಿದೆ. 2 ರೊಮ್ಯಾಂಟಿಕ್ ಲವ್ ಸ್ಟೋರೀಸ್ ಇದರಲ್ಲಿ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ 2 ರೊಮ್ಯಾಂಟಿಕ್ ಸ್ಟೋರೀಸ್ ಅಲ್ಲ, 2 ಡಿಫ್ರೆಂಟ್ ಸಿಚುವೇಶನ್ನಲ್ಲಿ ನಡೆಯುವಂತಹ ರೊಮ್ಯಾಂಟಿಕ್ ಸ್ಟೋರಿ ಅಂತ ಹೇಳಿದ್ದಾರೆ. ಆ್ಯಂಡ್ ಚೊಚ್ಚಲ ನಿರ್ದೇಶನದಲ್ಲೇ ಅನಂತ್ ಶೈನ್ ಅವರು ಸಿಕ್ಕಾಪಟ್ಟೆ ಶೈನ್ ಆಗ್ತಿದ್ದಾರೆ ಸ್ಯಾಂಡಲ್ವುಡ್ಡಲ್ಲಿ. ಹಾಗೆ ಅರುಣ್ ಗೌಡ ಅವರ ಪರ್ಫಾರ್ಮೆನ್ಸ್ಗೂ ಕೂಡ ಒಳ್ಳೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಇನ್ನು ಈ ಚಿತ್ರವನ್ನ ಎಲ್ಲೆಲ್ಲ ಶೂಟ್ ಮಾಡಿದ್ರು, ಇನ್ಫ್ಯಾಕ್ಟ್ ಮೋಸ್ಟ್ ಆಫ್ ದ ಹಾಡುಗಳನ್ನ ಹೆಸರುಘಟ್ಟಲ್ಲೂ ಕೂಡ ಶೂಟ್ ಮಾಡಿದ್ದಾರೆ. ಆ್ಯಂಡ್ ಕೆಲವೊಂದು ಹಾಡುಗಳನ್ನ ಹಳ್ಳಿ ಸೊಗಡಲ್ಲಿ ತುಂಬಾನೇ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಸೊ ಆ ಚಿತ್ರದ ಹಾಡಿನ ಮೇಕಿಂಗ್ ತೋರಿಸ್ತಾ ಇದೀವಿ, ನೋಡ್ಕೊ ಬನ್ನಿ. Coya 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 tintala tintala talaya tintala 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 talaya tintala ಮೂರು ಹೊತ್ತು ಪ್ರೀತಿ ಬೇಕು ಅಂತ ಕಾಡ್ತಾಳೆ, ಮೂಟೆಯಲ್ಲಿ ಹೊತ್ತುಕೊಂಡು ಬಾರು ಅಂತಾಳೆ, ಎಷ್ಟೇ ಕೊಟ್ಟರು ತಿಂದು ತೇಗಿ ಇನ್ನು ಬೇಕು ಅಂತಾಳೆ, ತಿಂತಾಳೆ. ಹೇ ತಿಂತನೆ ತಿಂತನೆ ತಲೆಯ ತಿಂತನೆ 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 ನನ್ನ ತಲೆಯ ತಿಂತನೆ, ಬೆನ್ನು ಹತ್ತಿ ಪ್ರೀತಿ ಬೇಕು ಅಂತ ಕಾಡ್ತಾನೆ, ಕಣ್ಣಿನಲ್ಲಿ ಕೊಲ್ಲಬೇಡ ಬಾರೆ ಅಂತಾನೆ, ಹೋಗ್ಲಿ ಅಂತ ಒಪ್ಪಿಕೊಂಡ್ರೆ ಪಪ್ಪಿ ಕೇಳ್ತಾನೆ. ಅವ್ವ ಕೇಳೋ, ಸುಮ್ಮನೆ ಇರ್ದೇನೆ ನಾನು ಇವಳ ಹಿಂದೆ ಪ್ರೀತಿಲಿ ಬಿದ್ದೆ, ಆಗಿ ಹೋದೆ ರಾಗಿ ಮುದ್ದೆ, ಕಟ್ಟಾಗೋಯ್ತು ಅರ್ಧ ನಿದ್ದೆ. ಕಳ್ಳ ಬೆಕ್ಕಂತೆ ಇವನು ಬರುತ್ತಾನೆ ನನ್ನಿಂದ ಸುತ್ತಿ, ಆಯ್ತಾನೆ ಎಣೆಯ ಹತ್ತಿ ಇಡ್ತಾನೆ ಪ್ರೀತಿಯ ಬತ್ತಿ, ನನ್ನಿಂದ ಸುತ್ತಿ ಎಣೆಯ ಹತ್ತಿ ಪ್ರೀತಿಯ ಬತ್ತಿ. ಪಾನಿ ಪೂರಿಗೆ ಪಾನಿ ಇದ್ದಂಗೆ ನಿನ್ನ ಪ್ರೀತಿನೂ ಅಂತಾಳೆ, ಬಾಯ್ ತೊಳೆಯದೆ ತಿಂತಾಳೆ. ನಾಟಿ ಕೋಳಿ ಫಾರಂ ಕೋಳಿ ತಿಂದು ತಿಂದು ಕೊಬ್ಬೋ ಗಮ್ನೆ, ನಾನೇ ನಿನ್ನ ಗಂಡ ಅಂತ ದಿನ ಹಿಂದೆ ಓಡಾಡ್ತಾನೆ. ಕೊಯ 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 ತಿಂತಾನೆ ತಿಂತಾನೆ ತಲೆಯ ತಿಂತಾನೆ, ತಿಂತಾಳೆ ತಿಂತಾಳೆ ತಲೆಯ ತಿಂತಾಳೆ. ಅಯ್ಯಯ್ಯೋ ನನ್ನ ಹಿಡ್ಕೊಂಡು ಇವಳು ಮಾಡ್ತಾಳೆ ಕಬ್ಬಿನ ಜ್ಯೂಸು, ಹಾಕುತ್ತಾಳೆ ಪ್ರೀತಿಯ ಐಸು, ಕುಡಿತಾಳೆ ದಿನವು ಬಾಸು. ಬೆಣ್ಣೆ ದೋಸೆಲಿ ಬೆಣ್ಣೆ ಇದ್ದ ಹಂಗೆ ನೀನು ರುಕ್ಕು, ನೋಡಿ ನೋಡಿ ಎರುತ್ತೆ ಕಿಕ್ಕು ಅನ್ನತಾನೆ ಸುಮ್ಮನೆ ನಕ್ಕು, ಸುಮ್ಕಿರ್ಲೆ ನೀನು ರುಕ್ಕು ಎರುತ್ತೆ ಕಿಕ್ಕು ಸುಮ್ಮನೆ ನಕ್ಕು. ಬೈಟು ಕಾಫಿನು ಬೈಟು ಕುಡಿಯೋಕೆ ಬಿಡ್ದಂಗ ನನ್ನನ್ನು ಕಾಡ್ತಾಳೆ, ಓಡೋಗುವ ಹಾಡೇಳುವ ಅಂತಾಳೆ. ಕೊಳ್ಳೆಗಾಲ ಕೊಳ್ಳೆಗಾಲ ನಮ್ಮ ಊರು ಕೊಳ್ಳೆಗಾಲ, ಹೊತ್ತುಕೊಂಡು ಹೋಗಿ ನಿನ್ನ ಮಾಡ್ತೀನಿ ಮಾಟ ಚಿನ್ನ. ಕೊಯ 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 ತಿಂತಾಳೆ ತಿಂತಾಳೆ ತಲೆಯ ತಿಂತಾಳೆ. ತಿಂತಾನೆ ತಿಂತಾನೆ ನನ್ನ ತಲೆಯ ತಿಂತಾನೆ. ಅಯ್ಯೋ ಬ್ಯಾಡ ಕಣ್ಣಲ್ಲಿ. Koya Koya ಅಂತಾರೆ. That starts with Koya Koya, written by ಶಶಾಂಕ್, ವೆರಿ ಗುಡ್ ಡೈರೆಕ್ಟರ್. ಆಮೇಲೆ ಲಿರಿಕ್ಸ್ ಅಷ್ಟೇ ಭಾಳ ಕ್ಯಾಶಿ ಆಗಿದೆ. ಯಾಕೆ ಯೂಶ್ವಲಿ 2 ಟೈಪ್ಸ್ ಆಫ್ ಲಿರಿಕ್ಸ್ ಬರುತ್ತೆ. ಒಂದು ಫಿಲಾಸಫಿ ಬಗ್ಗೆ ಹೇಳೋದು, ಒಂದು ಲೈಫ್ ಫಿಲಾಸಫಿ ಬಗ್ಗೆ ಹೇಳೋದು. ಬಟ್ ಲೈಫ್ ಫಿಲಾಸಫಿಲಿ ತುಂಬ ಕ್ಲಾಸ್ ಆಗಿ ಹೇಳೋದು ಇದೆ, ಮಾಸ್ ಆಗಿ ಹೇಳೋದು ಇದೆ. ಅಂದರೆ ತುಂಬ ಈಸಿ ಕೊಯ 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 Koya 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 koya. ತುಂಬ ಕ್ಲಾಸಿಕ್ ಲಿರಿಕ್ಸ್ ಬರೆಯೋದಕ್ಕಿಂತ ಜನಗಳ ಬಾಯಲ್ಲಿ ಈಸಿಯಾಗಿ ಬರುತ್ತೆ ಲಿರಿಕ್ಸ್ ಬರೆದಾಗ. ಕೊಯ 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 ಕೊಯ
ಬರ್ದಿರುವಂತಹ ಸಾಂಗ್ಸ್ನ ಬರ್ದಿರುವಂತಹ ನಿರ್ದೇಶಕರು ಅವರಿಗೂ ಕೂಡ ಶಶಾಂಕ್ ಸರ್ ತುಂಬ ಚೆನ್ನಾಗಿ ಬರ್ತಿದ್ದಾರೆ. ಹಾಡು ತುಂಬ ಇಷ್ಟ ಆಯಿತು ನನಗೆ. ಕೆಲವು ಲೈನ್ಸ್ ತುಂಬ ಕ್ಯೂಟ್ ಆಗಿದೆ. ಪಾನಿಪುರಿಗೆ ಪಾನಿ ಇದ್ದಂಗೆ ಕೆಲವು ಲೈನ್ಸ್ ತುಂಬ ಕ್ಯೂಟ್ ಆಗಿದೆ. ಸಖತ್ ಮಜಾ ಇದೆ. ಸಿನಿಮಾ ಓಲ್ ಮೇಕಿಂಗ್ ನಾನು ನೋಡಿದೆ, ತುಂಬ ಎಫರ್ಟ್ ಹಾಕಿದ್ದಾರೆ. ಒಂದು ಜೆನ್ಯೂನ್ ಪ್ರಾಂಪ್ಟ್ ಎಫರ್ಟ್ ಕಾಣಿಸ್ತು ನನಗೆ. ನನ್ನ ನಂಬಿಕೆ ಅಂದರೆ ನಾವು ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಜನ ಯಾವಾಗ ರಿಸೀವ್ ಮಾಡ್ತಾರೆ. ಆಲ್ ದ ಬೆಸ್ಟ್. ಸಾಂಗು ತುಂಬ ಚೆನ್ನಾಗಿ ಕೊಡ್ತಾರೆ. ಲವ್ ಮಾಡ್ತಾರೆ ಅಂದರೆ ವಿಶೇಷವಾಗಿ ಕಷ್ಟವಾಗಿರೋ ಜಾಗದಲ್ಲಿ ಆ್ಯಕ್ಟ್ ಮಾಡೋರು ನಾವೇನು ಮಾಡಿಬಿಡ್ತೀವಿ. ಡೈರೆಕ್ಟ್ರವರು ಅಷ್ಟು ತಲೆ ಕೆಡಿಸ್ಕೊಂಡು ಶಾರ್ಟ್ಗಳಲ್ಲಿ ಅವ್ರದ್ದು ಒಂದು ಈ ಚಿತ್ರದಲ್ಲಿ ಒಂದು ಹೊಸ ಕೊಡುಗೆಯಾಗಿ ಅದು ಶಾಶ್ವತವಾಗಿ ಒಳ್ಳೆ ಮಜವಾಗಿರೋ ಹಾಡು ಕೇಳಿದೆ. ಮನಸ್ಸೇ ಸಿನಿಮಾ ಹಾಡು ಕೇಳಿದ ತಕ್ಷಣವೇ ಇನ್ನೊಂದು ಕೇಳಬೇಕು ಅನ್ಸುತ್ತೆ. ಒಳ್ಳೆ ಯೂಸ್ ಮಾಡ್ತಾರೆ ಶಶಾಂಕ್. ಎಲ್ಲ ಥರದ ಹೊಸ ಟ್ರೆಂಡ್ ಸೆಟ್ಟಿಂಗ್ ಥರದ್ದೇನೋ ಹಾಡುಗಳೇನು ಬದಲಾಗಿದೆಯೋ ಆ ಹಾಡುಗಳನ್ನೆಲ್ಲ ಹಾಡ್ತಾ ಇರುವಂಥ ಅನಂತ್ ಮೊದಲನೇದಾಗಿ ಫಾರ್ ದಿ ಫಸ್ಟ್ ಟೈಮ್ ಸಂಪೂರ್ಣವಾಗಿ ನಿರ್ದೇಶನ ಮತ್ತು ಕಥೆ ಚಿತ್ರಕಥೆಯನ್ನು ಎರಡು ಥರದ ಕ್ಯಾರೆಕ್ಟರ್ಗಳು ಅದಕ್ಕೆ ತುಂಬ ಜಸ್ಟಿಫೈ ಆಗೋ ಥರ ಡಿಸೈನ್ಸ್ ಆಗ್ಬೋದು, ಫೋಟೋಸ್ ಆಗ್ಬೋದು, ಹಾಡಲ್ಲಾಗ್ಬೋದು. ಸಪ್ರೇಷನ್ ತುಂಬ ಮಜವಾಗಿ ಕಾಣ್ತಿದೆ. ನಿತ್ಯ ರಾಮ್ ಕೂಡ ಈ ಸಿನಿಮಾ ಐಶ್ವರ್ಯ ಎಲ್ಲರೂ ತುಂಬ ಚೆನ್ನಾಗಿ ಕಾಣ್ತಿದ್ರು, ತುಂಬ ಮುದ್ದಾಗಿ ಕಾಣ್ತಿದ್ರು. ಅನಂತ್ಗೆ ತಿಂತಾಳೆ ತಲೆ ತಲೆನೂ ಹಾಡ್ತಿದ್ವಿ, ಕಿವಿಗಳಿಗೆ ಈ ಒಂದು ಸಾಂಗ್ ನ ಸ್ಪೆಷಾಲಿಟಿ ಏನಂದ್ರೆ ಸಾಂಗ್ ಶುರುವಲ್ಲಿ ಒಂದ್ ಲೈನ್ ಬರುತ್ತೆ, ಮಧ್ಯದಲ್ಲೂ ಅದೇ ಇರುತ್ತೆ, ಆಗ ಒಂದು ವಾರ ಆದ್ರೂ ನಮ್ಮ ಗುಲ್ಗೊಂತ ಒಂದು ವರ್ಡ್ನ ಯೂಸ್ ಮಾಡಿ ಆ ಲೈನ್ ಬಗ್ಗೆ ಎಷ್ಟು ಎಲ್ಲ ಮೈಂಡಲ್ಲೂ ಇರುತ್ತೆ ಅಂತ. ಆ ಲೈನು ಕೊಯ್ಯ 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 ಅಂತ ಶುರುವಾಗುತ್ತೆ. ಅದು ಥ್ರೂಔಟ್ ಸಾಂಗ್ ಬರ್ತಾ ಇರುತ್ತೆ. ಮನಸ್ಸೇ ಸಿನಿಮಾಗೆ ನನ್ನ ಕಡೆಯಿಂದ ಕೊಯ್ಯ ಕೊಯ್ಯ ಅಂತ ಕುರಿತಾ ಇರುತ್ತೆ ಅನ್ಸುತ್ತೆ ಮನಸ್ಸಲ್ಲಿ. ನೋಡೋಣ, ಎಲ್ರಿಗೂ ಅದು ಕೊಯ್ಯ ಕೊಯ್ಯ ಅಂತ ಕುರಿಲಿ. ಈ ಮುದ್ದು ಮನಸ್ಸೆ ಚಿತ್ರದ ಟ್ರೈಲರ್ ನೋಡಿದೆ, ಯಾರಿಗೂ ಕಡಿಮೆ ಇಲ್ದಿರೋ ಎಲ್ಲವೂ ತುಂಬ ಚೆನ್ನಾಗಿದೆ. ಈ ಒಂದು ಹೊಸ ಟೀಮ್ ಮುದ್ದು ಮನಸ್ಸೆ ಟೀಮ್ಗೆ ಐ ವಿಶ್ ಯು ಆಲ್ ದ ಬೆಸ್ಟ್. ನಮ್ಗೆಲ್ಲೂ ಬುಕ್ಕಲ್ಲಿ ಸಿಗ್ತಾ ಇರಬೇಕಂತ ಸಾಂಗ್ ಕೇಳಿದ ಮುದ್ದು ಮನಸ್ಸು ಚಿತ್ರದ ಕೊಯ್ಯ ಕೊಯ್ಯ ಸಾಂಗ್, ಈ ಥರ ಸಾಂಗ್ ಮಾಡೋದಲ್ಲ ಮುಖ್ಯ, ಬರುವಂಥ ಲಿರಿಕ್ಸ್ ಇದೆಯಲ್ಲ ಕೇಳೋ ಥರ ಇತ್ತು. ಸೊ ಈ ಸಾಂಗ್ ಕೇಳೋ ಥರ ಇತ್ತು, ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಈ ಪ್ಯಾಟರ್ನ್ ಬಂದಿರೋ ಅಷ್ಟು ಸಾಂಗ್ಗಳು ಇದುವರೆಗೂ ತುಂಬ ಹಿಟ್ ಆಗಿದೆ. ಸೊ ಹಾಗಾಗಿ ಮುದ್ದು ಮನಸ್ಸೆ ಟೀಮ್ಗೆ ಐ ಆಮ್ ವಿಶಿಂಗ್ ಆಲ್ ದ ವೆರಿ ಬೆಸ್ಟ್. ಚಿತ್ರದ ನಿರ್ದೇಶಕರಿಗೆ ಹಾಗೂ ಮ್ಯೂಸಿಕ್ ಡೈರೆಕ್ಟರ್ಗೆ, ಎಂಟೈರ್ ಕ್ರೂ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ಶಶಾಂಕ್ ಮುದ್ದು ಮನಸ್ಸೆ ಸಿನಿಮಾ ತುಂಬ ಮುದ್ದಾಗಿ ಮಾಡಿದ್ದಾರೆ ಅಂತ ಹೊಸನಾಗಿ ನನಗೆ ಅನಿಸುತ್ತೆ. ಆಲ್ ದ ಬೆಸ್ಟ್ ಫಾರ್
ಆ ವರ್ಡಿಗೆ ಬಹಳ ಚೆನ್ನಾಗಿ ಹೇಳ್ಕೊಂಡಿದ್ದಾರೆ ಶಶಾಂಕ್. ಹಾಗೆ ಮುದ್ದು ಮನಸ್ಸೆ ತಂಡ ಎಲ್ಲರ ಮನಸ್ಸನ್ನ ಗೆದ್ದು ಖುಷಿಯಾಯಿತು ಹಾಡು ಕೇಳಿ, ಜೊತೆಲಿ ಟ್ರೈಲರ್ ನೋಡಿ. ಆಲ್ ದ ಬೆಸ್ಟ್ ಇಡೀ ಚಿತ್ರತಂಡಕ್ಕೆ. ವೆಲ್, ಮುದ್ದು ಮನಸ್ಸೆ ಚಿತ್ರದಲ್ಲಿ ಎಷ್ಟು ಮುದ್ದಾಗಿ ಅರುಣ್ ಗೌಡ, ಐಶ್ವರ್ಯ ನಾಗ್ ಹಾಗೆ ಪೂರ್ವಿ ಅವರು ಆಕ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡ್ಬಂದ್ರಿ. ಮುಂದಿನ ಸೆಗ್ಮೆಂಟ್ ಅಲ್ಲಿ ಭಕ್ತಿ ಪ್ರಧಾನ ಚಿತ್ರ ಶ್ರೀ ಸಾಯಿ ಚಿತ್ರದ ಹಾಡಿನ ಮೇಕಿಂಗ್ ತೋರಿಸ್ತೀವಿ. ಎಲ್ಲೂ ಹೋಗಬೇಡಿ, ಸ್ಟೇ ಟ್ಯೂನ್ಡ್. ಬಟ್ ಅದಕ್ಕೂ ಮುಂಚೆ ಲೆಟ್ಸ್ ಟೇಕ್ ಅ ಶಾರ್ಟ್ ಬ್ರೇಕ್.